ನಮ್ಮೂರಿಗೆ ಹೋಗಿ ಬಿಟ್ಟು ಕೊಟ್ಟು ಮತ್ತು ಒಂದು ಐಸ್ ಕ್ರೀಮ್ ಸಾಕಾಗೋಯ್ತಪ್ಪ. ಬೇಸರ ಮಾಡ್ಕೊಳ್ಳಾರ್ದಂಗೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ. ಸೊ ನೋಡಿರಿ ಫ್ರೆಂಡ್ಸ್, ಹುಡುಗರು ಬಂದಿದ್ರಲ್ರಿ ಮೊನ್ನೆ ನಮ್ಮ ಮಲ್ಲಿಕಂದು ದವಾಖಾನೆ ಇತ್ತು. ದವಾಖಾನೆ ಇರೋ ಸಂಬಂಧ ಮತ್ತು ನಾವು ಕರ್ಕೊಂಡು ಬಂದಿದ್ದಾರೆ. KMCಗೆ ಹೋಗಿ ಬಂದ್ವಿ, ಎಲ್ಲ ಚೆಕಪ್ ಕೂಡ ಆಯಿತು. ಹಾಗೆ ಒಂದು 2 ದಿನ ಇಟ್ಕೊಳ್ಳೋಣ ಅಂತಂದು ಇಟ್ಕೊಂಡ್ರಿ. ಅಲ್ಲಿ ನೋಡಿದ್ರೆ ರಿವಿಷನ್ ಎಲ್ಲ ನಡೆದವು ಶಾಲ್ಯಾಗ. ಸೊ ನಮ್ಮ ಸುಮ್ಮನೆ ನೋಡ್ರಿ ಶಾಲ್ಯಾಗ ಲೀಡ್ರ್ ಅಂತಾರೆ, ಕ್ಲಾಸಿಗೆ ಲೀಡ್ರ್ ಆಗಿ ತಾನೇ ಊರು ಅಡ್ಡಾಡಾಗತ್ತಾಳೆ. ನಮ್ಮ ಮಲ್ಲಿಗೆ ಕರ್ಕೊಂಡು ಬರಾಗತ್ತಿದ್ದಕ್ಕೆ ಮತ್ತು ಅಳ್ಕೊತ ಕುಂದ್ರಾಗತ್ತಿದ್ಲು. ಮತ್ತು ಕರ್ಕೊಂಡು ಬಂದ್ಯಾರಿ 2 ದಿನ ಇರುವಲ್ರಕ್ಕ ಅಂತಂದು. ಸೊ ಇವತ್ತು ಟೈಮ್ ಬಂತ್ರಿ, ಯಾಕಂದರೆ 2 ದಿನ ಆತ ಅಲ್ಲಿ ಟೀಚರ್ಸು ಕೂಡ ಬೈತಿರ್ತಾರೆ ರೀ. ಸೊ ಅದ್ರ ಸಂಬಂಧ ಬಿಟ್ಟು ಬರಾಕಂತಂದು ಹೊಂಟೇನ್ರಿ. ಈಗ ಬೆಳಗ್ಗೆನ ಹೋಗಿ ಜಲ್ದಿ ಕೆಲಸ ಮುಗಿಸ್ಕೊಂಡು ಬಂದ್ರೆ, ಜಲ್ದಿ ಅಂದ್ರೂ ನೋಡ್ರಿ 11:30 ಆಗೈತೆ ಟೈಮ್. 11:00 ಹಂಗೆ ಬಂದ ಕೂಡಲೇ ನಾವು ಊಟನೂ ಇಲ್ಲ ಏನಿಲ್ಲ ರೆಡಿ ಆಗಿ ಹಂಗೆ ಹೊಂಟೇನ್ರಿ. ಹುಡುಗರಿಗೂ ಊಟ ಮಾಡಂತಂದು ಹೇಳಿದೆ, ಯಾರು ಅವರು ಒಲ್ಲೆ ಅಂತಂದು ಕುಂತರು. ಅದು ಬಿಡವ ಅಂತಂದು ಮತ್ತು ನಾನು ಅಲ್ಲೇ ತಿನ್ಸಿದ್ರೆ ಅದು ಏನಾರ ಅಂತಂದು ಹಂಗೆ ಕರ್ಕೊಂಡು ಹೊಂಟೇರಿ. ನಮ್ಮ ಹಬ್ಬಿ ನೋಡ್ರಿ ರೆಡಿ ಆದ್ಲ ಅವಳು ಕೂಡ. ಸೊ ತಳೋಗದಾಡ್ರಿ ಗೊತ್ತಾಗಂಗಿಲ್ಲ ಏನು ಅನ್ನೋದು. ಸೊ ಹುಡುಗರು ಕೂಡ ರೆಡಿಯಾಗಿದ್ರು ನಾ ಬರೋ ತನಕ. ಅಂದ್ರೆ ಪಾಪ ನಮ್ಮ ದೊಡ್ಡ ಮಗಳು ಇಬ್ರಿಗೂ ಜಳಕ ಮಾಡಿಸಿ ಎಲ್ಲ ರೆಡಿ ಮಾಡಿದ್ಲಾರಿ. ನಾ ಬರೋ ತನಕ ಮನೆಯಾಗಿಂದೆಲ್ಲ ಕೆಲಸ ಮಾಡಿಕೊಂಡು ನಾಷ್ಟ ಎಲ್ಲ ಮಾಡಿಕೊಟ್ಲಾರಿ ನಮ್ಗೆ. ಎಲ್ಲ ಮುಗಿಸ್ಕೊಂಡು ಮತ್ತು ಹೋಗ್ಬೇಕಂದ್ರೆ ನಂದು ಕೂಡ ಲೇಟ್ ಆಗ್ತೈತಲ್ರಿ. ಅದ್ರ ಸಂಬಂಧ ಈಗ ಸ್ವಲ್ಪ ಕಾಜಲೆಲ್ಲ ಹಚ್ಚಾಕತ್ತೀನಿ ನೋಡ್ರಿ. ಹುಡುಗರು ರೆಡಿ ಆಗಿದ್ರು ನಮ್ಮ ಸುಮ್ಮು ಎಲ್ಲ. ಸೊ ಆದರೂ ಒಂಚೂರು ಜಡಿ ಹಾಕ್ತಾರೆ, ಜಡಿ ಹಾಕಿ ಈಗ ಕಾಜಲ್ ಹಚ್ಚಾಕತ್ತೀನಿ. ಕಾಜಲ್ ಇದ್ರೂ ಚಂದ ಅಲ್ರಿ ಹೆಣ್ಮಕ್ಳು, ಅದ್ರ ಸಂಬಂಧ. ಸೊ ನನ್ನ ಫೇವ್ರೇಟ್ ಕಾಜಲ್ ಹಚ್ಚಾಕತ್ತಿದ್ದೆ. ಅವಳಿಗೆ ಹಚ್ಚಿದ ಕೂಡಲೇ ಮತ್ತು ನಮ್ಮ ಮಲ್ಲಿಗೆ ಹಚ್ಚ ಅಂತಂದು ಅಂದ್ಲ. ಮತ್ತು ಕೇಳಿದೆ, ಹ್ಞೂ ಅಂದ. ಸೊ ನಮ್ಮ ಮಲ್ಲಿಗೆ ಕೂಡ ಹಚ್ಚಾಕಂತಂದು ಈಗ ಇದು ಮಾಡಾಕತ್ತೇನೆ ರೀ. ಸ್ವಲ್ಪ ಅಡುಗೆ ಎಲ್ಲ ತೊಗೊಳಾಕತ್ತೀನಿ. ಈಗ ನಾವಂತೂ ಫೈನಲಾಗಿ ರೆಡಿ ಆದ್ವಿ. ಅವ್ರ ಬ್ಯಾಗ್ ಎಲ್ಲ ನಿನ್ನೆ ರೆಡಿ ಮಾಡಿದಾರೆ ಅವರು. ಈಗ ಇದ್ರ ಒಂಚೂರು ಹಚ್ಚಿಬಿಟ್ರೆ ಮುಗಿತ್ರೆ ಸ್ವಲ್ಪ. ಈಗ ಹೋಗೋದಷ್ಟು ಬಾಕಿ ಐತಿ. ಇದಕ್ಕೂ ಜಾರಿಕೆ ಇದಕ್ಕೂ ಮಲ್ಲಿಕ್ ವಿಚಾರ ಸೊ ಈಗ ನೋಡ್ರಿ ಫ್ರೆಂಡ್ಸ್, ಊರಿಗೆ ಹೊಂಟೇನಿ. ಹುಡುಗರು ಬಂದಿದ್ರಲ್ರಿ, ಅವ್ರನ್ನ ಬಿಟ್ಟು ಬರಾಕಂತಂದು ಸೊ ಊರಿಗೆ ಹೋಗ್ತಾ ಇದ್ದೀನಿ. ಚುಮ್ಮ ಮಲ್ಲಿಕಾ, ನಮ್ಮ ಮಲ್ಲಿಕ್ ನೋಡ್ರಿ ಇದನ್ನ ಹೊತ್ಕೊಂಡ್ರಿ. ಆಮೇಲೆ ಮೂರು ಜನಕ್ಕೆ ಬಿಟ್ಟು ಬರಾಕತ್ತೀನಿ ರೀ. ಇದು ಫ್ರೀ ಬಸ್ ಐತಲ್ರಿ, ಅದ್ರ ಸಂಬಂಧ ನಮ್ಗೆ ಅಡ್ಡಾಡೋದು ಹತ್ಬಿಟ್ಟೈತಿ. ಎಲ್ಲ ನಮ್ಮ ಮನ್ಯಾಗ ಸಾವ್ಕಾರ ಮಂದಿ ಆರಾಮ್ ರೀ ಅವ್ರದ್ದು. ಗಂಗೆ ರೆಡಿ? ಹಾಯ್ ಬೋಲೋ. ನೋಡ್ರಿ ಕೆಲ್ಸದ ಮನ್ಯಾಗ ಕೊಟ್ಟಿದ್ದು ಬ್ಯಾಗ್ ಇದು. ಸೊ ಮೊನ್ನೆ ವುಮೆನ್ಸ್ ಡೇ ಹೊಸ ಮನೆ ಹಿಡ್ದೇನಿ. ಸೊ ವುಮೆನ್ಸ್ ಡೇ ಐತೆ ಅಂತಂದು ಸೊ ಅವರು ಇದನ್ನು ಗಿಫ್ಟಾಗಿ ಕೊಟ್ಟಿದ್ರು ರೀ. ಮಸ್ತ್ ಐತಿ. ಇದು ನಮ್ಮ ಸುಮ್ಮ ಬಿಡಾಗತ್ತಿಲ್ಲ ರೀ. ಇದ್ರದ್ದು ರೇಟ್ ನೀವು ಕೇಳಿಬಿಟ್ರೆ ನಿಜವಾಗ್ಲೂ ಶಾಕ್ ಆಗ್ತೀವಿ. ಹಾಂ, 1500 ರೂಪಾಯಿ ನೋಡ್ರಿ ಅದ್ರದ್ದು ರೇಟ್. आंबा क्या ये कहीं को नको लेतो तो जाएंगे. पानी बाटली हाथ लेने का था. चल ಹೋಗ್ತಾ ಇದ್ದೀನಿ ರೀ. ಸ್ವಲ್ಪ ಬಿಟ್ಟು ಬರ್ತೇನೆ ರೀ. ಮತ್ತೆ ಎಷ್ಟೊತ್ತಾಗ್ತೈತೆ ನಾನು ವಾಪಸ್ ಬರೋದು. ಬುರ್ಕ ಹಾಕೊಂಡ್ರಿ ನೋಡ್ರಿ ನಾವು ಹೆಂಗೆ ಕಟ್ತೀವಿ. ಸಿಂಪಲ್ ರೆಡಿ. ನಾನಂತೂ ಯಾರು ಜಾಸ್ತಿ ರೆಡಿ ಆಗಿಲ್ಲ. ನಮ್ಮಲ್ಲಿ ನೋಡ್ರಿ ಚಪ್ಪಲಿ ಉಟ್ಕೊಳಕತ್ತಾನ. ए पेशाब बैठने की रात बैठो भी वहाँ ये है आगत नहीं था कमा. मलिका तू बैठा भी वहाँ ये है आकर तो बस में आकर तो नहीं होता. ये कि माँ झाल होता नहीं.
ಓ ಫಟ್ಯಾಸ ಮಾಲಮ್ಮ ನಮ್ಮ ಬ್ಯಾಗ್ ನೋಡ್ರಿ 3 ಬ್ಯಾಗ್ ಆಗ್ಯಾವ. ಒಂದು ಬ್ಯಾಗ್ ನಮ್ಮ ಮಾವು ಬ್ಯಾಗ್ ಕೊಂಡವ, ಒಂದು ಬ್ಯಾಗ್ ಇಲ್ಲೇ, ಒಂದು ಬ್ಯಾಗ್ ಇಲ್ಲೇ. हाँ आमा आ एक फोटो निकाल तो तुम्हारा केक मन जा रहे हूँ भी. हाँ आय सुम ನೋಡ್ರಿ ಜಗಳ ಹೆಂಗೆ ತದ್ದಾಳ. ಜಗಳ ಗಂಟವ ನಮ್ಮ ಸುಮ್ಮ ಜಗಳ ಗಂಟವ. ನಾ ಎಲ್ಲಿ ಕುತ್ಕೋಬೇಕು, ನೀವ ಕುತ್ಕೊಂಡ್ರ ಜಗಳ ಗಂಟವ. देखो पीछे का चाइनीज खुला हो ड्रेस का. मैं चढ़ा ತಿಂತಾರ ಅಮ್ಮ. ಈಗ ನೋಡ್ರಿ ಫ್ರೆಂಡ್ಸ್ ಬಸ್ದಾಗ ಬಂದು ಕುಂತೀರಿ. ಸೊ ಹುಡುಗರೆಲ್ಲ ಹಾಕೊಂಡು ತಿಂತಾರೆ. ಆಗಲೇ ಚಿಪ್ಸ್ ತಿನ್ನಾಕತ್ತಾರೆ ನೋಡ್ರಿ. ಚಿಪ್ಸ್ ತೊಗೊಂಡಿದ್ದೆ, ಚಿಪ್ಸ್ ತಿನ್ನಾಕತ್ತಾರೆ. ಇನ್ನೂ ಬಸ್ ನೋಡ್ರಿ ತುಂಬಿಲ್ಲ. ಇದಂತರ ಮಲ್ಕೊಂಡು ಹೋಗೋ ಬಸ್ ರೀ. ಈಗ ನೋಡ್ರಿ ಬಸ್ ಹೊಂಟೈತಿ. ನಮ್ಮ ಸುಮ್ಮ ನೋಡ್ರಲ್ಲೇ ಬಸ್ ಇದು ಬಿಸಿಲು ಮುಖ ನೋಡ್ರಿ. ಬರೇ ಜಗಳ ಮಾಡ್ತದ್ರಿ. ಅದೇ ಇದಕ್ಕೆ ಚುಮ್ಮ ನಮ್ಮಲ್ಲಿಗೆ ಜಗಳ ಮಾಡೋದು. ಖಾಲಿ ಖಾಲಿ ಬಸ್. ಇದು ಒಂದು ತಾಸಿನ ಮೇಲೆ ನಾನು ಈ ವಿಡಿಯೋನ ಶುರು ಮಾಡಿದ್ದೆ. ಸೊ ಅಂದ್ರೆ ವಾಪಸ್ ಬರೋ ಮಾಗ್ರಿ ಹುಡುಗರನ್ನ ಬಿಟ್ಕೊಟ್ಟು. ಸೊ ಹುಡುಗರನ್ನ ಇವತ್ತು ಸ್ವಲ್ಪ ಅರ್ಧ ದಾರಿಯಾಗ ಬಿಟ್ಟು ಬಂದೇನಂತಂದು ಭಾಳ ಅಂದ್ರೆ ಭಾಳ ಬೇಜಾರಾತ್ರಿ. ಊರ ಮಟ್ಟ ಹೋಗಿ ಬಿಟ್ಟು ಬರ್ಬೇಕಂದ್ರೆ ನಂಗೆ ಟೈಮ್ ಕೂಡ ಇರಲಿಲ್ಲ, ಏನಿಲ್ಲ ರೀ. ಅದ್ರ ಸಂಬಂಧ ನಾನು ಅರ್ಧ ದಾರಿಯಾಗ ಬಿಟ್ಟು ಬಂದುಬಿಟ್ಟೆ. ಹಂಗೆ ಒಂಥರನ ಆಗ್ಬಿಡ್ತಪ್ಪ. ಯಾವಾಗಲೂ ನಾನು ಹಾಗೆಲ್ಲ ಬಿಟ್ಟು ಬಂದಿಲ್ಲ. ಹುಡುಗರಿಗೆ ಏನೋ ಹೋದ್ರೂ ನಾನು ಊರ ತನಕ ಹೋಗಿ ಬಿಟ್ಟು ಬಂದಾಗನ ಹುಡುಗರು ಹೋಗ್ತಿದ್ರು ರೀ. ಇದೇ ಸಲ ನೋಡ್ರಿ ನನ್ನ ಜೀವನದಾಗ ಅಂದ್ರೆ ಇದೇ ಫಸ್ಟ್ ಟೈಮ್ ನಾನು ಬಿಟ್ಟು ಬಂದೆ. ನಂಗೆ ನಿಜವಾಗ್ಲೂ ನನ್ನ ಕಣ್ಣೀರ ಬಂತಿರಪ್ಪ. ಬರೋವಾಗ ನಾನು ಸಿಕ್ಕಾಪಟ್ಟೆ ಅಳುನೂ ಕೂಡ ಬಂತು. ನನ್ನ ಮುಖ ಎಲ್ಲ ನೋಡ್ರಿ, ಮುಖಕ್ಕಿಂತ ನನ್ನ ಕಣ್ಣು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಯಾವ ಥರ ಆಗಿದಾವೆ ಅನ್ನೋದು. ನೋಡ್ರಿ ಹೋಗುವಾಗ ಎಷ್ಟು ಚಂದ ನಾವು 4 ಜನ ಕುಂತಿದ್ದೀವಿ. 3 ಸೀಟ್ ಒಳಗೆ 4 ಜನ ಕುಂತಿದ್ವಿ ರೀ. ಈಗ ನೋಡ್ರಿ ಬರೋವಾಗ ಒಬ್ಬಳ ಬರಾಕತ್ತೇನೆ. ಇದಕ್ಕೆ ಏನು ಹೇಳಬೇಕು, ನಿಜವಾಗ್ಲೂ ನಂಗೆ ಮಾತಾಡೋಕೆ ಒಂಥರ ಆಗ್ಬಿಡ್ತ್ರಿ. ಒಬ್ಬಳ ಒಂಟಿಗೆ ಆಗಿ ಮತ್ತು ವಾಪಸ್ ಬಂದೆ ರೀ ನಾನು. ಸೊ ನೋಡಿರಿ ಫ್ರೆಂಡ್ಸ್, ಊರಿಗೆ ಹೋಗಿ ಬಂದೆ ರೀ. ಅರ್ಧ ದಾರಿಯಾಗ ಬಿಟ್ಟು ಬಂದ್ಯಾರಪ್ಪ. ಹುಡುಗರಿಗೆ ಭಾಳ ಬೇಜಾರಾತು. ನಂಗಂತೂ ಸಿಕ್ಕಾಪಟ್ಟೆ ಕಣ್ಣೀರ ಬಂದಿತ್ತು. ಅವ್ರು ಬಿಟ್ಟು ಬರೋವಾಗಂತೂ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತ್ರಿ. ಅಲ್ಲಿಂದ ಬರ್ಬೇಕಂದ್ರೆ ಸೊ ಅರ್ಧ ದಾರಿಯಾಗ ಹಾವೇರಿ ಒಳಗೆ ಬಿಟ್ಟು ಅಲ್ಲಿಂದ ಕಟ್ಮ ಹತ್ತಿಸಿ ಬಂದಿರಿ. ಸೊ ಟಮ್ ಗಾಡಿ ಇರ್ತಾವಲ್ರಿ, ಅದನ್ನು ಹತ್ತಿಸಿ ಬಂದೆ. ಅಲ್ಲಿಂದ ನಮ್ಮ ಮಾಮ ಕರ್ಕೊಂಡು ಹೋಗ್ತೀನಿ ಬಂದ ಅಂತಂದು ಹೇಳಿದ್ರು. ಅವರು ಬೈಕ್ ತೊಗೊಂಡು ಬರ್ತೇನೆ ಅಂತಂದು ಹೇಳಿದ್ರು. ಬಟ್ ಮತ್ತು ಹಾವೇರಿಯಿಂದ ಮತ್ತು ಇದು ಹಾವೇರಿ ಮಠ ಮತ್ತೆ ಎಲ್ಲಿ ಬರ್ತೀರಿ ಬಿಡ್ರಿ, ಇಲ್ಲಿಂದ ನಾವು ಕಟ್ಮ ಹತ್ತಿಸಿ ಕಳಿಸ್ತೇನೆ ಅಂತಂದು ಹೇಳಿದ್ದೇರೆ. ಹೇಳಿ ನಿಜವಾಗ್ಲೂ ಭಾಳ ಬೇಜಾರಾತ್ರಿ. ಮನೆಗೆ ಬಂದು ನೋಡಾಕತ್ತೀನಿ, ಒಂಥರ ಎದೆ ಜಲ್ ಅನ್ಸಾಕತ್ತೈತ್ರಿ. ಮನ್ಯಾಗೂ ಒಳಗೂ ಯಾರಿಲ್ಲ, ಹೊರಗೂ ಯಾರಿಲ್ಲ. ಇಲ್ಲಿಕ್ರ ನನ್ನ ಮಗಳು ಆಮೇಲೆ ನನ್ನ ಮಗ ಲಾಲಾ ಅಂತಂದು ಚಿಕ್ಕಮ್ಮ ಅಂತಂದು ಕರ್ಕೊತ ಇರ್ತಿದ್ರಿ. ನೋಡ್ರಿ ಎಷ್ಟು ಬೇಜಾರಾಯ್ತು. ನಿಜವಾಗ್ಲೂ ಭಾಳ ಬೇಜಾರಾಯ್ತಪ್ಪ ಅವ್ರಿಗೆ ಬಿಟ್ಟು ಬರುವಾಗ. ಇವತ್ತು ಇದೇ ಫಸ್ಟ್ ಟೈಮ್ ನೋಡ್ರಿ ನಾನು ನಾನು ಇಷ್ಟು ವರ್ಷ ಆದ್ರೂ ಬಟ್ ಅರ್ಧ ದಾರಿಯಾಗ ಹುಡುಗರನ್ನ ಯಾವತ್ತೂ ನಾನು ಬಿಟ್ಟು ಬಂದಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಅಂತ ಅಷ್ಟು ಬೇಜಾರಾತಪ್ಪ. ಅಂದ್ರೆ ನಂಗೆ ಟೈಮ್ ಇರಲಿಲ್ಲ ರೀ. ಅಲ್ಲಿಂದ ಕೆಲಸದಿಂದ ಬಂದೆ. ಕೆಲಸದ ಎಷ್ಟಂತಂದು ಓಡಾಡ್ಬೇಕು ರೀ. ನಾನು ಆರಾಮಿಲ್ದವಳು. ಸೊ ಎಲ್ಲದಕ್ಕೂ ನಾವು ಬಡ್ದಾಡ್ಬೇಕಪ್ಪ ಅಂದ್ರೆ ಆಗಂಗಿಲ್ಲ ರೀ. ನೋಡ್ರಿ ಮಾತಾಡ್ಬೇಕಪ್ಪ ಅಂದ್ರೆ ಇಷ್ಟು ದಮ್ ಬರಾಗತ್ತೈತ್ರಿ. ಹಂಗೆ ಆಗತ್ತೈತಿ ಇತ್ತೀಚಿಗಂತೂ.
ಅಲ್ಲಿಂದ ಮತ್ತು ಹಾವೇರಿಗೆ ಹೋಗಿ ಅಲ್ಲಿಂದ ನಮ್ಮ ಊರಿಗೆ ಹೋಗಿ ಬಿಟ್ಟು ಕೊಟ್ಟು ಮತ್ತು ಬರಬೇಕಪ್ಪ ಅಂದಿದ್ರೆ ನಾನು ಈ ಟೈಮಿಗೆ ಬರ್ತಿದ್ದೆ ರೀ. ಸೊ ಬಂದೆ ರೀ 4:15ಗೆ ಬಂದೆ. ಊಟನೂ ಮಾಡಿದ್ದಿಲ್ಲ ರೀ, ಅಲ್ಲೇ ಪಪ್ಸ್ ತಿನ್ನಿಸಿ ಒಂದು ಐಸ್ ಕ್ರೀಮ್ ತಿನ್ನಿಸಿ ಕಳಿಸಿದ್ರೆ ಆ ಹುಡುಗರಿಗೆ. ಬಂದ ಕೂಡಲೇ ನೋಡ್ರಿ ಒಗ್ಯಾಣ ಅಂತೂ ಸಿಕ್ಕಾಪಟ್ಟೆ ಇದ್ದು ರೀ. ಒಗ್ಯಾಣ ಬಾಂಡೆ ಎಲ್ಲ ಹಂಗೆ ಇದ್ದು, ಕಸಾನು ಹೋಗಿದ್ದಿಲ್ಲ ಮನ್ಯಾಗಿಂದ. ಹಂಗೆ ಬಿಟ್ಬಿಟ್ಟು ಕೆಲ್ಸದ ನಿಂತ್ರ ಬಂದೇನೆ ಹಂಗೆ ಹೋಗ್ಬಿಟ್ಟೇನೆ ರೀ. ಬುರ್ಕ ಹಾಕ್ಕೊಂಡು ನಿಂತೇ ಇಲ್ರಿ ಮನ್ಯಾಗ. ನಾನು ತೋರಿಸ್ತೀನಿ ನೋಡ್ರಿ, ಅರ್ಬಿ ಅಷ್ಟು ತೊಗೊಂಡದವಪ್ಪ, ಸಾಕಾಗೋಯ್ತಪ್ಪ. ಯಾವಾಗ ಮತ್ತು ಇದನ್ನು ತೊಳಿಲಿಕ್ರೆ ಮತ್ತು ನಾಳೆ ನನಗೆ ಬೀಳ್ತಾವಂತಂದು ಬಂದು ಬೇಸರ ಮಾಡ್ಕೊಳ್ಳಾರ್ದಂಗೆ ಮತ್ತು ಅರ್ಬಿ ಒಗೆದು ಹಾಕಿದ್ರಿ. ಈಗ ಅಡುಗೆ ಒಂದು ಮಾಡಬೇಕು. ಅಡುಗೆ ಏನು ಮಾಡ್ಬೇಕು ಚಿಂತೆ ನೋಡೋಣ. ನೋಡ್ರಿ ಅರ್ಬಿ. ಸೊ ಇಲ್ಲೇ ನಮ್ಮ ಆಮೇಲೆ ಹುಡುಗರು ನೋಡ್ರಿ ಬುರ್ಕ ಎಲ್ಲ ಒಗೆದು ಹಾಕ್ಬಿಟ್ಟಾರಿ ಹಿಂದೆ ಊಟನ. ಈ ಗಿಡದ ಕಡೆ ಹಾಕ್ತೇನೆ ರೀ ನಾನು ಅರ್ಬಿ ಎಲ್ಲ. ಸಂಜೆಲಿ ಆಗೈತೆ ರೀ, 7 ಗಂಟೆ ಸುಮಾರು ಆಗೈತೆ ರೀ. ಈಗಾಗಲೇ ಕಸ ಎಲ್ಲ ಕೆಲಸ ಮಾಡ್ಕೊಳೋ ಮಟ್ಟ ಅಂದ್ರೆ ನೋಡ್ರಿ ಹುಡುಗರು ಇಷ್ಟು ಹಾಕೊಂಡು ಅರ್ಬಿ ಅದಾವ್ರಿ. ನಾನು ಅಪ್ಪ ಇವು ನೋಡಿದ ಕೂಡಲೇ ಮತ್ತೊಂದು ಸ್ವಲ್ಪ ಯಾವಾಗ ಮಾಡ್ತೇನೋ ಯಾವಾಗೆಲ್ಲೋ ಅಂದಂಗೆ ಆಗ್ಬಿಟ್ಟಿತ್ರಿ ನಂಗೆ. ಕಡೆಗೂ ಒಗದು ಹಾಕಿದ್ದೇರಿಪ್ಪ. ಟೈಮ್ ಆದ್ರೆ ಆಗಲಿ ಬಿಡಪ್ಪ ಅಂತಂದು 7 ಗಂಟೆ ಆತ್ರಿ. ಈಗ ಕಸ ಹೊಡ್ಕೊಂಡು ಬಂದು ಎಲ್ಲ ಹೊರಗಡೆದು ಒಳಗಿಂದೆಲ್ಲ ಕಸ ಹೊಡ್ಕೊಂಡೇನ್ರಿ. ನೋಡ್ರಿ ಅರ್ಬಿ ಮಡ್ಚವು ತೊಗೊಂಡು ಬಂದು ಇಟ್ಟೇನಿ. ನಿನ್ನೆ ಒಗೆದು ಹಾಕಿದ್ದು ನನ್ನ ಮಗಳು ಅರ್ಬಿ ನೋಡ್ರಿ. ಇದೆ ಬುರ್ಕಾದಿದ್ದು ನೋಡ್ರಿ, ಫೋಟೋದು ಎಲ್ಲ ಹಂಗೆ ಬಿದ್ದೈತ್ರಿ. ಈಗ ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಬಾಂಡೆ ಇಷ್ಟಿದ್ದು ಒಂದು ಬುಟ್ಟಿ ಬಾಂಡೆನ ತೊಗೊಂಡು ಬಂದು ಇಟ್ಟೇನ್ರಿ. ನೋಡ್ರಿ ಸಾಕಾಗೈತ್ರಿಪ್ಪ ನನಗಂತ.